ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೋನ್ ಕಮ್ಮಿ ಮಾಡ್ಕೊಂಬನೆ. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಶನಿವಾರ. ಬೆಳಗ್ಗೆನೇ ಎದ್ದು ಎಲ್ಲ ಸಾರಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಕೂತಿದ್ದೀವಿ. ಇವಳಿಗೆ ಇವಾಗ 10:30ಗೆ ಕ್ಲಾಸ್ ಇದೆ. ಆ್ಯಕ್ಚುಲಿ ಶನಿವಾರ ಇವಳಿಗೆ ಕ್ಲಾಸ್ ಇರಲ್ಲ, ಆದರೆ ಈಗ ಅವಳಿಗೆ ಸ್ಕೂಲಲ್ಲಿ ಫಂಕ್ಷನ್ ಇರೋದ್ರಿಂದ ಇವಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಸ್ಕೂಲ್ ಡೇ ಇರೋದ್ರಿಂದ ಅದಕ್ಕೆ ಅವಳು ಇವಾಗ 10:30ಗೆ ಹೋಗಬೇಕು. ಟೈಮ್ ಎಷ್ಟಾಗಿದೆ? 10:15. 10:30ಗೆ ಹೋಗಬೇಕು ಫ್ರೆಂಡ್ಸ್. ಅದಕ್ಕೆ ರೆಡಿ ಮಾಡಿದ್ದೀನಿ. ಸೊ ಇವಾಗ ಪಾಪು ಹೊರಡ್ತಾಳೆ. ಒಂದು ವಾಟರ್ ಬಾಟಲ್ ತಗೊಂಡು ಬನ್ನಿ, ಹಾಗೆ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಣ. ರೀ, ಏನು ಮಾಡ್ತಿದ್ದೀರಿ? ಏನು ಮಾಡ್ತಿದ್ದೀರಾ? ಇದೆ ಬ್ಲ್ಯಾಕ್ ಮಾಡ್ತಿದ್ದೆ. ಏನು ಬ್ಲ್ಯಾಕ್ ಮಾಡ್ತಿದ್ದೀರಾ? ಬ್ಲ್ಯಾಕಾ ಬ್ಲಾಕಾ? ಏನು ನನ್ನ ನಂಬರ್ ಬ್ಲಾಕ್ ಮಾಡ್ತಿದ್ದೀರಾ? ಏಕೆ? ಫೋನ್ ಮಾಡಬಾರ್ದಲ್ಲ ಅಂತ. ನಾನು ಫೋನ್ ಮಾಡಬಾರ್ದಾ? ನಾನು ಫೋನ್ ಮಾಡಿದ್ರೆ ಏನಾಗುತ್ತೆ? ತಲೆನೋವು ಬರುತ್ತೆ. ಅಪ್ಪ ನೋಡಿ ಫ್ರೆಂಡ್ಸ್, ನಿಮ್ಮ ಮನೇಲೂ ನಿಮ್ಮ ಗಂಡಂದಿರು ಹಿಂಗೆ ಹೇಳ್ತಾರಾ? ನಮ್ಮ ಗಂಡ ಹಿಂಗೆ ಹೇಳ್ತಾರೆ. ನನ್ನ ಜೊತೆ ಮಾತಾಡಿದ್ರೆ ತಲೆನೋವು ಅಂತೆ. ಏನ್ರಿ ತಲೆನೋವು? ಏನು ತಲೆನೋವು? ನಾನೇನು ಮಾತಾಡ್ರೆ ತಲೆನೋವು ಹೇಳ್ರಿ. 5 ಸತಿ ಫೋನ್ ಮಾಡ್ತೀಯ. ಇಲ್ಲಿಂದ ಫೋನ್ ಮಾಡ್ತಿರ್ತೀಯ. ನಾನು ಬ್ಯುಸಿ ಇರ್ತೀನಿ. ಸ್ವಲ್ಪ ಫೋನ್ ಮಾಡ್ತೀಯ. ಅದು ನನ್ನ ಆ ಜನ್ಮ ಹಕ್ಕು. ಯಾರದು? ಅಜ್ಜೇನು ಸ್ಕೂಲ್ ಹೋಗ್ತಾ ಇದ್ದೀರಿ? ಅದು ಡ್ಯಾನ್ಸ್ ಕ್ಲಾಸ್ ಐತೆ, ಸ್ಪೆಷಲ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್. ಮಹೇಂದ್ರ ಬಾಹುಬಲಿ ಇನ್ನು ಮುದ್ದು ಅಲ್ವಾ? ನಾನು ಹೇಳೋದು ಕೇಳಬೇಕು. ಇಲ್ಲ ಇಲ್ಲ ಅಂತಾರೆ ಹಂಗಿರಪ್ಪು. ಗಿರೀಶ್ ಹೊಡಿತಾರೆ ಅಂತ ಹೇಳ್ಕೊಂಬರ್ತಿದ್ರಲ್ಲಿ. ಮುಜ್ಜಿತ ಗಿರೀಶ್ ಹೊಡಿತಾನೆ ಅಂತ ನೋಡು. ಹೊಡೆದ್ರೆ ಅವನು ಕೊಡ್ತೀನಿ. ಬಾಯ್ ಬಾಯ್. ತಲೆ ಬಾಚಿಸ್ಕೊ ಪಪ್ಪನ ಹತ್ರ. ತಲೆ ಬಾಚಿಸ್ಕೊ ಪಪ್ಪನ ಹತ್ರ. ಬಾಚಿಸ್ಕ. ಬಾಟ್ಲು ತೊಗೊಳಕ್ ಬ್ಯಾಗ್ ಕೊಡು. ಬ್ಯಾಗ್ ಕೊಡಮ್ಮ. ಅಯ್ಯಮ್ಮ ಬಾಯ್. ಬಾಯ್. ಫ್ರೆಂಡ್ಸ್, ಇವಾಗ ಅಪ್ಪ ಮಗಳು ಇಬ್ಬರು ಹೋದರು. ಅವ್ರ ಅಪ್ಪ ಕೆಲ್ಸಕ್ಕೆ ಹೋದ್ರು, ಅವಳು ಸ್ಕೂಲಿಗೆ ಹೋದ್ಲು ಪಾಪು. ಇವಾಗ ಅಡುಗೆ ಮಾಡೋಣ ಅಂದರೆ ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟಿದೆ. ಅವರು ಸಿಲಿಂಡರ್ ಯಾವಾಗ ತಂದು ಕೊಡ್ತಾರೋ ಗೊತ್ತಿಲ್ಲ. ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಸೊ ನೋಡೋಣ. ಮಧ್ಯಾಹ್ನಕ್ಕೆ ಅಡುಗೆ ಹೆಸರು ಕಾಳು ನೆನಾಕಿದ್ದೆ. ಹೆಸರು ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಏನೋ ನೋಡೋಣ. ಅಥವಾ ಸಾಂಬಾರು ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಸಲಾಡ್ ಥರ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಬನ್ನಿ, ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಮಾಡೋದು? ಫ್ರೆಂಡ್ಸ್, ನೆನ್ನೆ ಡಿಮಾರ್ಟ್ಗೆ ಹೋಗಿದ್ನಲ್ಲ, ಅಲ್ಲಿಂದ ಸ್ವಲ್ಪ ಸಾಮಾನು ತೊಗೊಬಂದಿದ್ದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಬಂದೆ ಅಂತ. ಮತ್ತು ನನ್ನ ಹತ್ರ ತುಂಬ ಸ್ಟಾಕ್ ಇದ್ದಾವೆ, ಸ್ವಲ್ಪ ಥಿಂಗ್ಸ್ಗಳು. ಅವೆಲ್ಲ ನಾನು ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ಏನೇನಿದೆ ಅಂದರೆ ಮನಿ ಕ್ಲೀನಿಂಗ್ ಪರ್ಪಸ್ಸು ಆ ಥರ ಅದೇನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಡಿಮಾರ್ಟಿಂದ.
ಇದೊಂದು ಟೇಪ್ ಬೇಕಿತ್ತು ಮನೆಗೆ, ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ತೊಗೊಬಂದಿದ್ದೀನಿ. ಇದು ಬಂದುಬಿಟ್ಟು ನನಗೆ 69 ರುಪೀಸ್ ಬಿತ್ತು ಡಿಮ್ಯಾಟಲ್ಲಿ. ಓಡೋನಿಲ್ಲ ಅಫ್ಕೋರ್ಸ್ ಬೇಕು ಮನೆಗೆ. ರೂಮ್ ಫ್ರೆಶ್ನರು, ಇದು ವಾಶ್ರೂಮಲ್ಲಿ ಅಥವಾ ಹಾಲಲ್ಲಿ, ರೂಮಲ್ಲಿ ಎಲ್ಲಿ ಬೇಕಿರೋ ಹಾಕ್ಕೋಬೋದು. ಇದೆಷ್ಟು ಅಂತ ಗೊತ್ತಿಲ್ಲ, ಸೇವ್ 5 ರುಪೀಸ್ ಅಂತ ಇದೆ. ಇದು MRP ಬಂದುಬಿಟ್ಟು 175 ರುಪೀಸ್ ಬಿತ್ತು. ಎಷ್ಟಿದೆ ಅದರೊಳಗಡೆ 3 ಇದ್ದಾವೆ. 175 ರುಪೀಸ್ ಬಿತ್ತು. ಇದು ಹುಕ್ಕು ನೋಡ್ಬೋದು, ಕ್ಯೂಟಾಗಿದೆ ಅಲ್ವಾ. ಇದು ನನಗೆ 89 ರುಪೀಸ್ ಬಿದ್ದಿದೆ. ಚೆನ್ನಾಗಿದೆ. ಹುಕ್ ಬೇಕು ನಮ್ಮ ಮನೆಯಲ್ಲಿ, ಎಲ್ಲ ಕಡೆನೂ ಮೊಳೆ ಹೊಡಿಯೋಕ್ಕಾಗಲ್ಲ ಅಲ್ವಾ, ಸೊ ಹುಕ್ಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಡೆಟಾಲ್ ಹ್ಯಾಂಡ್ ವಾಶ್. ನಾನು ಸಿಕ್ಕಾಪಟ್ಟೆ ಹ್ಯಾಂಡ್ ವಾಶ್ ಮಾಡ್ಕೊತಿರ್ತೀನಿ ಅಡುಗೆ ಮನೇಲಿ, ಅಥವಾ ಏನಾದರೂ ಕೊಳೆ ಬಟ್ಟೆ ಮುಟ್ಟು ಹೋದ್ರೂ ನಾನು ಹ್ಯಾಂಡ್ ವಾಶ್ ಮಾಡ್ಕೊತಿರ್ತೀನಿ. ಆಮೇಲೆ ಪಾಪ ಊಟ ಮಾಡಿಸ್ಬೇಕು ಅಂದಾಗ ಎಲ್ಲ ಸಿಕ್ಕಾಪಟ್ಟೆ ಹ್ಯಾಂಡ್ ವಾಶ್ ನಾನು ಯೂಸ್ ಮಾಡ್ತೀನಿ. ಅದಕ್ಕೆ ಒಂದು ಹ್ಯಾಂಡ್ ವಾಶ್. ಕಾಲಿನ ನಾನು ಟಫನ್ ಗ್ಲಾಸ್ ಅಲ್ವಾ ನಮ್ಮ ಮನೇಲಿ ಇದ್ದಿರೋದು ಸ್ಟವ್, ಅದು ಕ್ಲೀನ್ ಆಗಬೇಕು ಅಂದರೆ ನಾವು ಕಾಲಿನ ಯೂಸ್ ಮಾಡಬೇಕಾಗುತ್ತೆ. ನಾನು ಯಾವಾಗಲೂ ರಾತ್ರಿ ಹೊತ್ತು ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ ಮಲ್ಕೊಳ್ಳೋದು. ಸೊ ಒಂದು ಕಾಲಿನ ನಾನು ಅದನ್ನು ಸ್ಪ್ರೇ ಮಾಡಿ ಅದನ್ನು ಕ್ಲೀನಾಗಿ ಒದ್ದೆ ಬಟ್ಟೆಲೆಲ್ಲ ಕ್ಲೀನಾಗಿರೋ ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಅದನ್ನು ಬಿಡ್ತೀನಿ. ಅದು ಒಣಗಿದ್ಮೇಲೆ ಫುಲ್ಲು ಶೈನಿ ಕಾಣಿಸ್ತಾ ಇರುತ್ತೆ. ಸೊ ಅದೊಂದು ಸೊ ವೀಲ್ ಸರ್ಫೆಕ್ಸಲ್ಲೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತಿತ್ತು ನನಗೆ. ಯಾಕೆ ಅಂದರೆ ಯಾವಾಗಲೂ ಮ್ಯಾಟ್ ಒಗೆಯೋಕ್ಕೆ ಮಾತ್ರ, ಅಂದರೆ ಕಲರ್ಸ್ ಮ್ಯಾಟ್ ಒಗೆಯೋಕ್ಕೆ ಮಾತ್ರ ನಾನು ಪೌಡರ್ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಅದೊಂದು ಇಲ್ಲಿಂದ ವೀಲ್ ತೊಗೊಬಂದೆ. ಅಫ್ಕೋರ್ಸ್ ರೂಮ್ ಫ್ರೆಶ್ನರ್ಸ್. ಇದು ಅಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ. ಅಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ ಈ ಪಾಸ್ತಾ. ಸೊ ಅವಳಿಗೋಸ್ಕರ ಇದು ಅಂತ ತೊಗೊಂಡೆ. ಮ್ಯಾಗಿ ಮಸಾಲ ಯಾವ್ದಾರ ಪಲ್ಯ ಮಾಡಿದಾಗ ಬೇಕಾಗುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮ್ಯಾಗಿ ಮಸಾಲ. ನಾನು ಇದನ್ನು ಟ್ರೈ ಮಾಡಿರಲಿಲ್ಲ. ನಾರ್ತ್ ಸೂಪು ಯಾವುದಿದು, ಮಿಕ್ಸಡ್ ವೆಜಿಟೇಬಲ್ ಸೂಪ್ ಅಂತೆ. ನಾನು ಯಾವುದು ಟ್ರೈ ಮಾಡಿರಲಿಲ್ಲ. ಒಂದ್ಸತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಬಂದೆ. ನೋಡಿದ್ರೆ ಇವಾಗ ಮಾಡ್ಕೊಂಡು ಕುಡಿಯೋಣ ಅಂದರೆ ಸಿಲಿಂಡ್ರೇ ಇಲ್ಲ, ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ತರ್ತಾರೆ. 2 ತೊಗೊಬಂದಿದ್ದೀನಿ. ಏಗೇನು ರೂಮ್ ಫ್ರೆಶ್ನರ್. ಯಾಕೋ ನನಗೆ ರೂಮ್ ಫ್ರೆಶ್ನರ್ದು ಹುಚ್ಚಿಡ್ಬಿಟ್ಟಿದೆ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ರೂಮ್ ಫ್ರೆಶ್ನರ್ ತೊಗೊತಾ ಇದ್ದೀನಿ. ಸೊ ರೂಮ್ ಫ್ರೆಶ್ನರ್ ಇಷ್ಟು ತೊಗೊಬಂದಿದ್ದೆ ಗಾಯ್ಸ್. ಡಿಮಾರ್ಟಲ್ಲಿ ಇನ್ನೇನು ಬರೋಕ್ಕೆ ಹೋಗಲಿಲ್ಲ. ಮನೇಲೆಲ್ಲ ಸಾಮಾನು ಇದೆ ಆ್ಯಕ್ಚುಲಿ. ಆಮೇಲೆ ದಿನಸಿ ಎಲ್ಲ ನಾನು ಡಿಮಾರ್ಟ್ಗೆ ಹೋಗಲ್ಲ, ಇಲ್ಲೇ ನಮ್ಮ ಗುಬಿಲ್ಲೇ ಇದೆ ಸೂಪರ್ ಮಾರ್ಕೆಟ್, ಅಲ್ಲೇ ತೊಗೊಂಬರ್ತೀನಿ. ಅಲ್ಲೇ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ. ಸೊ ಅದಕ್ಕೆ ಏನೂ ತೊಗೊಂಬರೋಕ್ಕೆ ಹೋಗಿಲ್ಲ ನಾನು ಜಾಸ್ತಿ. ಮೊನ್ನೆ ತಾನೇ ದಿನಸಿ ತೊಗೊಬಂದ್ಬಿಟ್ಟಿದ್ದೆ ಇಲ್ಲಿ ಆಗಲೇ. ಅದಕ್ಕೆ ಇಷ್ಟೊಂದು ತೊಗೊಬಂದೆ. ಸಾರಿ, ಇದೊಂದು ತೋರಿಸ್ಬಿಟ್ಟಿತ್ತು. ಬಲ್ಪ್, ನಮ್ಮ ವಾಶ್ರೂಮಿಗೆ ಬಲ್ಪೇ ಹೋಗ್ಬಿಟ್ಟಿತ್ತು, ಮತ್ತು ದೇವ್ರ ಮನೆದು ಬಲ್ಪ್ ಹೋಗ್ಬಿಟ್ಟಿದೆ. ಅದಕ್ಕೆ 2 ಬಲ್ಪ್ ತೊಗೊಬಂದೆ. ಸೊ ಇಷ್ಟೇ ಫ್ರೆಂಡ್ಸ್. ಆಮೇಲೆ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪಾಪು ಬರಲಿ. ಪಾಪು ಕರ್ಕೊಬರೋಕ್ಕೆ ಹರೀಶಣ್ಣ ಹೋಗಿದ್ದಾರೆ. ಅವಳಿಗೆ ಡ್ಯಾನ್ಸ್ ಇತ್ತು ಅಂತ ಅಂದಲ್ಲ, ಕರ್ಕೊಂಬರೋಕೆ ಹರೀಶಣ್ಣ ಹೋಗಿದ್ದಾರೆ. ಸೊ ಇವಾಗ ಬರ್ತಾರೆ. ಪಾಪು ಬಂದ ತಕ್ಷಣ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಮತ್ತು ಇನ್ನೊಂದು ತೋರಿಸ್ಬೇಕಾಗಿತ್ತು ಫ್ರೆಂಡ್ಸ್, ಡ್ರೈನ್ ಕ್ಲೀನರ್ ಅಂದರೆ ಸಿಂಕ್ ಕ್ಲೀನರು. ಸಿಂಕ್ ಎಂದು ಕಟ್ಕೊಂಡಿತ್ತು ಅಂದರೆ ಇದನ್ನು ಹಾಕಿದ್ರೆ, ಒಂಚೂರು ಹಿಂಗೆ ಹಾಕಿದ್ರೆ ಸಿಂಕ್ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂತ ಅಡ್ವರ್ಟೈಸಲ್ಲಿ ತೋರಿಸಿದ್ದಾರೆ. ಒಂದು ಸತಿನೂ ಟ್ರೈ ಮಾಡಿಲ್ಲ. ನಮ್ದು ಒಂದೊಂದು ಸತಿ ಸಿಂಕ್ ಕಟ್ಕೊಳ್ಳುತ್ತಲ್ಲ, ಅದಕ್ಕೆ ತೊಗೊಂಬಂದಿದ್ದೀನಿ ಒಂದು 3. ಸೊ ಇದೊಂದು ಡಿಮಾರ್ಟಲ್ಲಿ ಸಿಗುತ್ತೆ, ಹುಡುಕಿದ್ರೆ ತಗೊಳ್ಳಿ, ಚೆನ್ನಾಗಿದೆ.
ಸೊ ಫ್ರೆಂಡ್ಸ್, ಬಟ್ಟೆ ಒಣಗಾಕಿದ್ದಾಯಿತು. ಮುಂದೆ ಕೆಲಸ ಮಾಡ್ಕೊಬೇಕು, ಮನೆ ಕೆಲಸ. ಬನ್ನಿ ಹೋಗೋಣ. ಮಕ್ಕಳು ಕಳ್ಳರ ಜಾಸ್ತಿ ಆಗಿದ್ದಾರೆ. ಎಲ್ಲ ಥರ ಒಂಥರ ಕೆಟ್ಟ ಪರಿಸ್ಥಿತಿನೇ ಆಗೋಗ್ಬಿಟ್ಟಿದೆ ಪ್ರಪಂಚ ಅಂತ ಹೇಳ್ಬೋದು. ಸೊ ಅದಕ್ಕೆ ಯಾವಾಗಲೂ ಬಾಗಿಲು ಹಾಕ್ಕೊಂಡಿರ್ತೀನಿ. ಸೇಫಾಗಿರಿ ಹೆಣ್ಮಕ್ಳ, ಯಾವಾಗಲೂ ನಿಮ್ಮ ಮನೆ ಬಾಗಿಲು ಹಾಕ್ಕೊಂಡಿರಿ. ಯಾವುದೇ ಕಾರಣಕ್ಕೂ ನೋಡ್ದಲೇ ಯಾರು ಅಂತ ಬಾಗಿಲು ತೆಗಿಯೋಕೆ ಹೋಗಬೇಡಿ. ಫ್ರೆಂಡ್ಸ್, ಪಾಪು ಬರ್ತಾಳೆ ಅಂತ ಅಂದ್ಕೊಂಡೆ. ಅವಳು ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ದಾಳೆ, ಅಲ್ಲಿ ಮುಂದ್ಗಡೆ ಮನೆಗೆ. ಅಲ್ಲಿ ಅವರ ಅಂದರೆ ಅವ್ರ ದೊಡ್ಡಪ್ಪ ಪಪಾಯ ತಿನ್ನಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ತಿನ್ನಿಸ್ಲಿ, ಆಮೇಲೆ ತಿನ್ಕೊಂಡೇ ಬರಲಿ, ಹಣ್ಣು ಫ್ರೂಟ್ಸ್ ಅಲ್ವಾ, ಒಳ್ಳೇದಲ್ವಾ, ಅದಕ್ಕೆ ತಿನ್ನಿಸ್ಲಿ ಬಿಡು ಅಂತ ಅಂದ್ಬಿಟ್ಟು ನಾನಿವಾಗ ವಾಟರ್ ಕುಡಿತಾ ಇದ್ದೀನಿ. ನಂದು ಟಂಬ್ಲರ್ ಇತ್ತು, ಅದು ಹಾಳಾಗ್ಬಿಟ್ಟಿದೆ. ಸೊ ಹೊಸದು ಆರ್ಡ್ರ್ ಮಾಡಿದ್ದೀನಲ್ಲ, ಅದನ್ನು ಬಂದಾಗ ನಾನು ನಿಮಗೆ ಅನ್ಪ್ಯಾಕ್ ಮಾಡೋದು ತೋರಿಸ್ತೀನಿ. ಅಂದರೆ ಅನ್ಪ್ಯಾಕ್ ಯಾವ ಥರ ಇದೆ ಡಿಸೈನು, ನನ್ನ ನೇಮ್ ಕೂಡ ಕಸ್ಟಮೈಸ್ ಮಾಡಿಸಿದ್ದೀನಿ. ಸೊ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಅಷ್ಟರವರೆಗೂ ಇದೆ, ಅದೇನೋ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇದು ನಡೀತಿದೆ. ಎಲ್ಲ ಆರಾಮಾಗಿದ್ದೀರಾ? ಎಲ್ಲರೂ ಸೇಫ್ ಇದ್ದೀರಾ? ಹೆಣ್ಮಕ್ಳ ಮೇಲೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ನಾನು ಯಾವಾಗಾದ್ರೂ ಮಾತಾಡ್ತೀನಿ, ಮೂಡ್ ಸ್ವಿಂಗ್ಸ್ ಬಗ್ಗೆ. ಸೊ ಈಗ ಏನಪ್ಪ ಅಂದರೆ, ಊಟ ಮಾಡಿಬಿಟ್ಟು ಪಾಪು ಬರೋ ತನಕ ವೆಯ್ಟ್ ಮಾಡಿ ಅವಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಪಾಪು ಆ ಮನೆ ಹತ್ರ ಇದ್ದಾಳೆ, ಬನ್ನಿ ಕರ್ಕೊಂಬರೋಣ. ಹಂಗೆ ಹೋಗೋಣ, ಕಿಟಕಿ ಹಾಕ್ಬಿಡೋಣ ಫ್ರೆಂಡ್ಸ್. ಪಾಪು ಕರ್ಕೊಬರ್ಬೇಕು, ಅವಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು. ಆಮೇಲೆ ನಾನು ವಿಡಿಯೋ ಲಾಸ್ಟ್ ತನಕ ನೋಡಿ. ನಾನು ಒಂದೆರಡು ಜೊತೆ ನೈಟ್ ಡ್ರೆಸ್ ತೊಗೊಂಡಿದ್ದೆ. ಅದು ಕ್ಯಾಶುವಲ್ ಡ್ರೆಸ್ಸು, ಅಂದರೆ ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೂ ಹಾಕ್ಕೊಂಡು ಹೋಗೋಕ್ಕೂ ಆಗುತ್ತೆ. ಆಮೇಲೆ ನೈಟ್ ಅಥವಾ ಮನೇಲಿ ಯೂಸ್ ಮಾಡಬೇಕು ಅಂದ್ರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಂಗಡಿಲಿ ತೊಗೊಂಡಿದ್ದು, ಅದಕ್ಕೇನು ಲಿಂಕಿಂಗ್ ಏನೂ ಇಲ್ಲ. ಸೊ ಬನ್ನಿ ಹೋಗೋಣ, ಪಾಪು ಕರ್ಕೊಂಬರೋಣ. ಆ ಕಡೆಯಿಂದ ಹೋಗೋಣ ಅಂದ್ಕೊಂಡೆ ಫ್ರೆಂಡ್ಸ್, ನಾಯಿ ಕಟ್ಟಾಕ್ಬಿಟ್ಟವ್ರೆ, ಭಯ ಆಗುತ್ತೆ ಅದು ನೋಡಿದ್ರೆ. ಸೊ ಅದಕ್ಕೆ ಈ ಕಡೆಯಿಂದ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಮನೆಗೆ ಬಂದೆ. ಪಾಪು ಮಲ್ಕೊಂಬಿಟ್ಟಿದ್ದಾಳೆ ಅಲ್ಲೇ, ಊಟ ಮಾಡಿ ಅಮ್ಮ ಊಟ ಮಾಡಿಸಿ ಮಲಗಿಸಿದ್ದಾರೆ. ಸೊ ಅಲ್ಲೇ ಮಲ್ಕೊಳ್ಳಿ ಅಂತ ಬಿಟ್ಟು ಬಂದೆ. ನಾನಿಲ್ಲಿ ಪಾಟ್ ಹಾಕಿದ್ದೆ, ಪಾಟಿಗೆ ಗಿಡ ಹಾಕಿದ್ದೆ, ತುಳಸಿ ಗಿಡ ಮತ್ತು ಇದಕ್ಕೇನಂತಾರೆ ಡೇರೆ ಹೂವು ಅಂತೇನೋ ಅಂತಾರಲ್ಲ, ಆ ಥರ ಹೂವು. ಅದು ಯಾಕೋ ಮೊಣಗ್ತಾ ಇದೆ ಫ್ರೆಂಡ್ಸ್, ಡೇರೆ ಹೂವು. ತುಳಸಿ ಚೆನ್ನಾಗಿ ಬರ್ತಾ ಇದೆ, ತೋರಿಸ್ತೀನಿ ರೀ. ಇದು ತುಳಸಿ ಚೆನ್ನಾಗಿ ಬರ್ತಾ ಇದೆ, ಇದು ಚೆನ್ನಾಗಿದೆ, ಆದರೆ ಸ್ವಲ್ಪ ಒಣಗೋಗ್ತಾ ಇದೆ. ತುಳಸಿ ಗಿಡನ ಈ ಪಾಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಕರೆಕ್ಟಾಗಿದೆ, ಓಲಿದೆ ಅಲ್ವಾ, ಈ ಕಡೆ ಎಲ್ಲ ಸೈಡು ಓಲಿದೆ, 4 ಸೈಡು. ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿ ಬರುತ್ತೆ ತುಳಸಿ ಗಿಡ ಅಂತ. ಇವಾಗ ಇದನ್ನು ಪಾಟಿಂಗ್ ಮಾಡಬೇಕು ನಾನು ಇದಕ್ಕೆ. ಸೊ ಬನ್ನಿ ಮಾಡೋಣ. ಸೊ ನಾನು ಈ 3 ಇಟ್ಕೊಂಡ್ಬಿಟ್ಟು
ಗಾರ್ಡನಿಂಗ್ ಮಾಡೋದು ಆ ಥರ ಮಾಡ್ತೀನಿ. ಪಕ್ಕದಲ್ಲಿ ಚಿಕ್ಕ ಗಾರ್ಡನ್ ಇದೆ, ನಂದಲ್ಲ, ನಮ್ಮ ಚಿಕ್ಕ ಅತ್ತೆ ಅವ್ರದ್ದು. ಅವ್ರದ್ರಲ್ಲಿ ಗಾರ್ಡನಿಂಗ್ ಮಾಡಬೇಕು ಅಂದರೆ ಇದರಲ್ಲೇ ಯೂಸ್ ಮಾಡೋದು ನಾನು. ಇದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಬೇಕು. ನಾನು ಮಣ್ಣು ತೊಗೊಬಂದ್ಬಿಟ್ಟು ಇದಕ್ಕೆ ಪಾಟಿಂಗ್ ಮಾಡ್ತೀನಿ. ಪಾಟಿಂಗ್ ಮಾಡಾದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತುಳಸಿನ ಆ್ಯಕ್ಚುಲಿ ಕೆಳಗಡೆ ಇಡಬಾರ್ದು ಅಂತಾರೆ. ಅದಕ್ಕೆ ನಾನೊಂದು ಕೆಳಗಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ತುಳಸಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಪಾಟ್ನ. ಸ್ಲಿಪ್ಪರ್ ತೋರಿಸು, ತೋರಿಸು, ಅದಲ್ಲ, ಅದನ್ನೇ ತೋರಿಸು, ಅದನ್ನೇ ತೋರಿಸು. ಪಿಂಕ್ ಕಲರ್ ತೋರಿಸು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಳ್ಳೆಷ್ಟು ಡಿಫ್ರೆಂಟ್ ಆಗಿದೆ ಶೂಸು. ಕ್ರಾಕ್ಸಲ್ಲಿ ಆ ಥರ. ಕ್ರಾಕ್ಸ್ ಅಂದರೆ ಕ್ರಾಕ್ಸ್ ಸ್ಟೈಲ್ ಅಷ್ಟೇ ಅದು, ಆ ಥರ. ಆದರೆ ರಿಯಲ್ ಕ್ರಾಕ್ಸ್ ಅಲ್ಲ ಇದು. ಇದು ಬ್ಲೂ ಕಲರಾ? ಅದು ಪಿಂಕ್ ಕಲರ್. ಫ್ರೆಂಡ್ಸ್, ಪಾಪು ಜ್ಯೂಸ್ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಸೊ ನಾನು ಅದಕ್ಕೆ ಆಚೆ ಕಡೆಯಿಂದ ಜ್ಯೂಸ್ ತಂದು ಕೊಡೋ ಬದಲು ಮನೆಯಲ್ಲೇ ಜ್ಯೂಸ್ ಮಾಡ್ತೀನಿ. ಯಾವ ಥರ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಿಮ್ಮ ಮಕ್ಕಳು ಜ್ಯೂಸ್ ಬೇಕು ಅಂತ ಹಠ ಮಾಡ್ತಿದ್ದಾವ. ಹಂಗಾದರೆ ನಾನು ಮನೇಲಿ ಒಂದು ರೆಸಿಪಿ ಹೇಳ್ತೀನಿ, ನೀವು ಅದನ್ನು ಟ್ರೈ ಮಾಡಿ. ಜ್ಯೂಸ್ ಕೇಳಲ್ಲ ಮಕ್ಕಳು, ಮನೆಯಲ್ಲೇ ಕೇಳ್ತವೆ ಜ್ಯೂಸ್ ಮಾಡಿಕೊಡಮ್ಮ ಅಂತ. ಸೊ ಇದು ನಿಂಬೆಹಣ್ಣು ಮತ್ತು ಇದೇನೆಂದರೆ ಪುಡಿ ಬೆಲ್ಲ, ಆರ್ಗ್ಯಾನಿಕ್ ಪುಡಿ ಬೆಲ್ಲ. ನಿಮಗೆ ಹತ್ರ ಇರೋ ಯಾವ್ದಾರ ಸೂಪರ್ ಮಾರ್ಕೆಟಲ್ಲಿ ಹೋದ್ರೂ ಸಿಗುತ್ತೆ ಪುಡಿ ಬೆಲ್ಲ. ಸೊ ಇದನ್ನ ಹಾಕಿ ನಾನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಹಿಂಡ್ಬಿಟ್ಟು ಒಂದು ಲೋಟಕ್ಕೆ ಇದನ್ನು 2 ಸ್ಪೂನ್ ಹಾಕ್ಬಿಡಿ. 2 ಸ್ಪೂನ್ ಹಾಕಿ ಚೆನ್ನಾಗಿ ಸ್ವಲ್ಪ ಅಂದರೆ ಫಿಲ್ಟರ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ಟೀರ್ ಮಾಡಾದ್ಮೇಲೆ ಅದು ಟೇಸ್ಟ್ ಒಂಚೂರು ನೋಡೋಕೆ ಕೊಡಿ. ಮಕ್ಕಳು ಅವಾಗೆ ಅವು ಕೇಳ್ತವೆ, ಅವಾಗೆ ಅವು ಕುಡಿತವೆ. ಜ್ಯೂಸ್ ಅಂದರೆ ಇದು ಅಂತಲೇ ತಿಳ್ಕೊಂಬಿಡ್ತವೆ. ಸೊ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಮಾಡಿಕೊಡಿ ಆಯಿತಾ. ಮೊನ್ನೆ ಜ್ಯೂಸ್ ಹೆಂಗಾಯ್ತಪ್ಪ? ಚೆನ್ನಾಯ್ತಾ? ಕುದ್ದೀರಿ. ಅಮ್ಮ ಅಲ್ಲೂ ಕಪ್ಪೋಗಿರುತ್ತೆ ಅದ್ರದ್ದು, ಅಲ್ಲಿ ನೋಡ್ಕೊಂಡು ಮಾಡ್ತಿದ್ಯಾ? ಓಕೆ ಗುಡ್ ಗರ್ಲ್. ಹಾಂ, ಕೆಳಗಡೆ ರೆಡ್ಡಲ್ಲಿ ಇರೋದು, ರೆಡ್ ಕಣ್ಣಿಗೆ ಹಾಕಿದಾರ ಅವರು. ಇಲ್ಲ ಅಲ್ವಾ? ಹಾಂ, ಎಲ್ಲಿ ಹಾಕೋದು? ಇಲ್ಲಿಗೆ ಮಾತ್ರ ರೆಡ್. ಇಲ್ಲಿಂದ ಇಲ್ಲಿಗೆ. ಸೊ ಫ್ರೆಂಡ್ಸ್, ಆಗಲೇ ಟೈಮ್ 9 ಗಂಟೆ ಆಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ನಾನಾಗಲೇ ಹೇಳ್ದಂಗೆ ನೈಟ್ ಡ್ರೆಸ್ಸನ್ನು ವೇರ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ವೇರ್ ಮಾಡಿ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಕ್ಕಾ ನೈಟ್ ಡ್ರೆಸ್ಸನ್ನು ವೇರ್ ಮಾಡಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ. ಇದೊಂದು ಚಿಕ್ಕ ವಿಡಿಯೋ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ನೈಟ್ ಎವ್ರಿ ಒನ್, ಟೇಕ್ ಕೇರ್.